ಬಟ್ ಈಗ ಜಗ್ಗೇಶ್ ಅಣ್ಣಂಗೆ ಏನು ವಿಷಯ ಇಲ್ದ್ರೆ ಸುಮ್ಮನೆ ಫೋನ್ ಮಾಡಿದ್ದುಂಟಾ ಮಾಡ್ತಿರ್ತೀರಿ? ನಾನು ಜಾಸ್ತಿ ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದರೆ ಅವ್ರು ಏನೋ ಬ್ಯುಸಿಲಿ ಇರ್ತಾರೆ, ಯಾವುದೋ ಒಂದು ಮೀಟಿಂಗಲ್ಲಿ ಇರ್ತಾರೆ, ಇದರಲ್ಲಿರ್ತಾರೆ. ನಾನು ಮಾಡಲ್ಲ. ನೋಡೋದಾದ್ರೆ ಸೀದಾ ಮನೆ ಹತ್ರ ಹೋಗಿ ಕಾಣ್ತೀನಿ. ಈಗಲೂ ಈಗಲೂ ಫೋನ್ಗಿನ್ ಮಾಡಲ್ಲ, ಫೋನ್ ಮಾಡಲ್ಲ. ಡೈರೆಕ್ಟ್ ಹೋಗ್ತಾರೆ. ಫೋನ್ ಮಾಡೋದಾದ್ರೆ ಅವರೇ ಮಾಡಬೇಕು. ಈಗ ನೀವು ಹೋಗ್ಬೇಕಾದ್ರೆ ಅವ್ರಿಗೆ ಮನೇಲಿ ಇದಾರ ಬಿಡ್ತಾರ ಗೊತ್ತಿರಲ್ಲ. ನಮ್ಮ ಅವ್ರ ಪಿ ಎಗಳ ನಂಬರ್ ಎಲ್ಲ ಐತಲ್ಲ, ಅಣ್ಣ ಇವತ್ತು ಮನೇಲಿ ಅವ್ರೇನೆಯಾ, ಅದೇ ಇಲ್ಲಿ ಅವ್ರೆ ಕಣ್ ಬಾರೋ ಅಂತಾರೆ. ಹೋಯ್ತಾರದು ಹೋಗೋದಷ್ಟೇ. ಹೋಗ್ಬಿಟ್ಟು ಮನೆ ತಕ್ಕ ಹೋಗಿ ಮಾತಾಡಿಸ್ಕೊಂಡು ಹಂಗೆ ಬರೋದೇ ವಿನಃ ನಾನು 98% ಫೋನ್ ಮಾಡಲ್ಲ. ಜಗ್ಗೇಶ್ ಅಣ್ಣ ಬದಲಾಗಿಲ್ವಾ? ನಮ್ಮ ಬಗ್ಗೆ ಯಾರ ಬಗ್ಗೆನೂ ಅವ್ರು ಬದಲಾಗಿಲ್ಲ. ಅವ್ರದ್ದು ಒಂಥರ ಕ್ಯಾರೆಕ್ಟ್ರು. ಅವರು ಹಿಂಗೆ ಯಾರ ಬಿದ್ದುಬಿಟ್ರೆ ಅಯ್ಯೋ ಬಿದ್ದುಬಿಟ್ನಲ್ಲ ಅನ್ನೋ ಕ್ಯಾರೆಕ್ಟರ್ ಅದು. ಅಯ್ಯೋ ಪಾಪ ಕಣೋ ಅವ್ನಿಗೆ ಹಿಂಗೆ ಆಗ್ಬಿಟ್ಟದೆ ಕಣೋ ಅನ್ನೋ ಕ್ಯಾರೆಕ್ಟ್ರು. ಅದು ನಮಗೆ ತುಂಬ ಇಷ್ಟ. ಆವಾಗಲಿಂದಲೂ ಹಂಗೆ, ಈಗಲೂ ಹಂಗೆ, ಮುಂದಕ್ಕೂ ಹಂಗೆ. ಅದು ಅವರಲ್ಲಿರೋ ಒಂದು ಗುಣ. ಈಗಲೂ ಮನೆಗೆ ಹೋದ್ರೆ ನಿಮ್ಗೆ ಹಂಗೆ ಕರೆಯೋದ ನಿಮ್ಮನ್ನ? ಅಲ್ವಾ? ಏನಂತಾರೆ? ಹೆಂಗೆ ಕರೀತಾರೆ ನಿಮ್ಮನ್ನ? ಬಾರ ಇಲ್ಲಿ ಜಯರಾಮ ಅಂತಾರೆ. ಈಗ ಮೊನ್ನೆ ಒಂದು ಸ್ಟೇಜು, ದೊಡ್ಡ ಸ್ಟೇಜಲ್ಲಿ ಸಾಧುಗಳೆಲ್ಲ ಅವ್ರ ಮುಂದೆ ಜಯರಾಮ ಬಾರೋ ಇಲ್ಲಿ ಅಂತ ಸ್ಟೇಜ್ ಮೇಲೆ ಕರೆದು, ನಂದು ಬೇರೆ ಕಾರ್ಯಕ್ರಮ ಅದೇ, ಅವರು ಇಳಿದ ಮೇಲೆ ನಮ್ಮದು ಆಸೆ ಕಾರ್ಯಕ್ರಮ ಅದೇ. ಅದಕ್ಕೆ ಮುಂಚೆ ನೋಡಿ ಸ್ವಾಮೀಜಿ, ಇವನು ನಾನು ಬೆಳೆಸಿದ ಕಲಾವಿದ, ಇವನಿಗೆ ನಾನು ಅವಕಾಶ ಕೊಟ್ಟಿದ್ದು, ಈಗಲೂ ಹಂಗೆ ನಡ್ಕೋತಾನೆ, ಈಗಲೂ ಹಂಗೆ ಅವನೇ, ಅದೇ ಥರ ಅವನೇ ಅಂತ ಸ್ಟೇಜಲ್ಲಿ ಜನರ ಮುಂದೆ ಸ್ಟೇಜಲ್ಲಿ ಪರಿಚಯ ಮಾಡಿಸ್ತಾರೆ. ಈಚೆ ಕಡೆ ಮಾಡೋದು, ರೂಮಲ್ಲಿ ಮಾಡೋದು ಅದು ಬೇರೆ ಪ್ರಶ್ನೆ. ಹಂಗೆ ಆ ಥರದ್ದು ಗುಣ ಅವ್ರಿಗೆ. ಈಗ ಇಂಟ್ರ್ಯೂ ಮಾಡ್ತಾ ಇರ್ತಾರೆ, ಬರೋ ಇಲ್ಲಿ ಜರಮ್ಮ ಮುಂದಕ್ಕೆ ಬರೋ ಇಲ್ಲಿ ಕೂತ್ಕೊಳ್ಳೋ. ಹಂಗೆ ಆ ಥರ ಅವನು ಬೆಳೀಲಿ, ಕಾಣಿಸ್ಕೊಳ್ಳಿ. ಹಂಗಾಗಿದ್ದು ಉಂಟಣ್ಣ ಎಷ್ಟೊಂದು ಕಡೆ ಹಂಗೆ ಅಂದರೆ ನಿಮ್ಮನ್ನು ಕರೆದು ಎಲ್ಲರಿಗೂ ಪರಿಚಯ. ಹೌದೌದೌದೌದು. ನನಗೆ ಪ್ರಾರಂಭದಲ್ಲಿ ಸಿಕ್ಕಿದಾಗ ನೋಡಪ್ಪ ನಿನ್ನ ಕಲಾವಿದ ಅಂತ ಕರ್ನಾಟಕಕ್ಕೆ ಗೊತ್ತಾಗಂಗೆ ಮಾಡ್ತೀನಿ, ಓಕೆನಾ ಅಂದರು. ಅಯ್ಯೋ ಅಷ್ಟಾದರೂ ಸಾಕಲ್ವೇ ಎಂದೆ ನಾನು. ಈಗ ಹೇಳಿಲ್ವಾ, ರಾಜಕೀಯದಲ್ಲೂ ಇಷ್ಟಾರು ಮಾಡ್ಸೋಕ್ಕೆ ನನಗೆ ಶಕ್ತಿ ಇದೆ, ಮಾಡಿಸ್ತೀನಿ ಅಂದರು. ಬೇಡಿ ಗುರುಜಿ. ಏನು ಆಸೆ ನಿಮ್ಗೇನು ಆಸೆನೇ ಇಲ್ವಾ? ಅಲ್ಲ ಈಗ ಆಯ್ತು, ಎಲ್ಲ ಬೆಳೆದಾಯ್ತು, ಎಲ್ಲ ಆಯಿತು. ಈಗೇನಿಲ್ಲ ಸರ್, ಒಂದು ಒಳ್ಳೆ ಪಾತ್ರ ಕೊಟ್ಬಿಟ್ರೆ ನಗಿಸ್ಬೇಕು ಅನ್ನೋದು ಒಂದೇ ಇದು. ಸ್ಟೇಜಲ್ಲೂ ನಗಿಸ್ಬೇಕು ಅನ್ನೋದು ಒಂದೇ ಉದ್ಯೋಗ. ಇನ್ನು ಹಳ್ಳಿ ವ್ಯವಸಾಯ ಮಾಡೋದು ನನ್ನ ರೈತನಾಗಿದ್ಕೊಂಡು ಒಂದು ಮಾತು ಹೇಳ್ತೀನಿ, ನಂದು ಮೊದಲನೇ ಆದ್ಯತೆ ಕಲೆಗೆ, ಎರಡನೇ ಆದ್ಯತೆ ವ್ಯವಸಾಯಕ್ಕೆ ಅಂತ. ನಾವು ತಿಂದಿರೋದು ಅದನ್ನು. ನಮ್ಮ ತಂದೆ ರೈತ, ನಾವು ರೈತರು. ಆದರೆ ನನ್ನ ಆದ್ಯತೆ ಮೊದಲು ಕಲೆಗೆ. ಅದನ್ನು ಇಲ್ಲ ಅಂದಿದ್ದ ದಿನವೇ ಇಲ್ಲ. ಈಗ ನನಗೆ ಇಲ್ಲಿ ಕೆಲಸ ಅದಪ್ಪ, ಇಲ್ಲೇನೋ ವ್ಯವಸಾಯ ಮಾಡ್ತಾಯಿದ್ದೀನಿ, ನಾನು ಶೂಟಿಂಗ್ ಬರೋಲ್ಲ ಅಂತ ಹೇಳಲ್ಲ. ಇದನ್ನ ನಿಲ್ಲಿಸ್ಬಿಟ್ಟು ಒಂದು ವಾರ ಮುಂದಕ್ಕೆ ಹಾಕಲಿ, ವ್ಯವಸಾಯ ಆಮೇಲೆ ಇರಲಿ, ಇಲ್ಲಿ ಹೋಗೋಣ ಅಂತ ಫಸ್ಟ್ ಇರೋದು ಹೇಳ್ಕೋಬೇಕು. ನಾನು ರೈತ ಅಂತ ಹಸಿರು ಶಾಲೆ ಹೊತ್ಕೊಂಬಿಟ್ಟಿಟ್ಕೆ ನಾನು ರೈತ ಅಲ್ಲ. ನನ್ನ ಮೊದಲನೇ ಆದ್ಯತೆ ನನ್ನ ಕಲೆಗೆ ಕೊಟ್ಟಿರೋದು ಗುರುಜಿ, ಎರಡನೇ ಆದ್ಯತೆ ವ್ಯವಸಾಯ ಗುರುಜಿ. ಈಗಲೂ ಹಂಗಾಗೆಯ ಸ್ಟೇಜು, ಸಿನಿಮಾ, ಸೀರಿಯಲ್ಲು, ಬೀದಿ ನಾಟಕಗಳು ಮಾಡ್ತೀವಿ ಸರ್. ಈಗಲೂ ಸೀರಿಯಲ್ಗೂ ಬರ್ತೀರಿ, ಬೀದಿ ನಾಟಕಕ್ಕೆ ಹೋಗ್ತೀರಿ? ಬೀದಿ ನಾಟಕ ಮಾಡಿದ್ದೀವಿ. ಈಗಲೂ ಸ್ಟೇಜು ಇದ್ದೇ ಅದೇ. ಒಂದು ತಿಂಗಳಲ್ಲಿ ಒಂದು 10 ಹೆಚ್ಚು ಕಮ್ಮಿ. ಹೌದಾ? ಹೌದು, ಸ್ಟೇಜು ಉತ್ತರ ಕರ್ನಾಟಕ ಎಲ್ಲ ಹೋಗ್ತಿರ್ತೀವಿ. ನಿಮ್ಗೆ ಹಂಗಾರೆ ಟೈಮ್ ಭಗವಂತ ಜಾಸ್ತಿ ಕೊಟ್ಬಿಟ್ಟಿದ್ದಾನ ಅಂತ. ಅದ್ರ ಮಧ್ಯೆ ಹೋಗಿ ವ್ಯವಸಾಯ ಮಾಡೋದು. ಅದೇ ನಂಗೆ ಆಶ್ಚರ್ಯ ಆಗ್ತಿರೋದು. ಈಗ ಇಷ್ಟೆಲ್ಲ ಆದಮೇಲೆ ಅಲ್ಲಿ ವ್ಯವಸಾಯ. ಈಗಲೂ ಸ್ಟೇಜು, ಜನರು ನಗ್ಸೋದು. ಈ ಗ್ಯಾಪಲ್ಲಿ ನಾನೊಂಚೂರು ಪುಣ್ಯ ಮಾಡಿದ್ದೀನಿ. ಬಿಕಾಸ್ ನನಗೆ ಒಂದಿನ ಅಣ್ಣ ಟೈಮ್ ಕೊಟ್ಟು ಊರಿಂದ ಬಂದರು ಬೆಂಗಳೂರಿಗೆ. ಅಯ್ಯೋ ಶಿವನೇ, ನಾನು ಹೇಳ್ತೀನಿ, ತಮ್ಮಂಥವ್ರೆಲ್ಲ ಕರೆದು ಕುಂಡ್ರಿಸಿ ತೋರಿಸಿದ ಕಲ್ವೇ ನಾನು ಕಲಾವಿದನಾಗಿದ್ದು ಅಂತ ಹೇಳ್ತೀನಿ. ದೊಡ್ಡ ಮಾತಣ್ಣ. ಎಲ್ಲದೂ ಒಂದು ಲಿಂಕೇ ಗುರುಜಿ. ಇಲ್ಲಿ ಕುಂತ್ಕೋಬೇಕಾದ್ರೆ ನನ್ನ ಕರೆಸಿದ್ದೀರಿ ಅಂತ ಅಂದರೆ ಅಲ್ಲಿ ಎಷ್ಟು ಪಾಕ ಮಾಡಿರಬೇಕು. ಆಮೇಲೆ ನೀವು ನಮ್ಮಂಥರನ್ನ ಎಷ್ಟು ಜನರನ್ನ ಮಾತಾಡ್ಸಿರ್ಬೇಕು, ಎಷ್ಟು ಸಾಧಕರನ್ನ ನೀವು ನೋಡಿರ್ಬೋದು, ಅದನ್ನೂ ಲೆಕ್ಕ ಹಾಕಬೇಕು. ಬರೀ ನಮ್ಮನ್ನೇ ನೋಡಿ ಇಲ್ಲಿ ಮಾಡಿರೋದ ಅಂತಂದ್ರೆ ನೀವು ಮಾಡಿರೋದೇನು ಕಮ್ಮಿನ? ಸಾಧಕರನ್ನ ಹಿಂಡಿದ್ದೀರಲ್ಲ, ಅಜ್ಜೇನು ಹುಟ್ಟಿ ಆ ಕೈ ಹಾಕಿ ಹಿಂಡಿದ್ದೀರಲ್ಲ. ನೀವು ನೋಡ್ತಿರ್ತೀರಿ ನಮ್ಮನ್ನ ಹಂಗಾರೆ? ಖಂಡಿತ. ತಮ್ಮ ವಾಯ್ಸಲ್ಲೇ ಅರ್ಧ ಗೊತ್ತಾಯಿತು, ಫಸ್ಟು ಗೊತ್ತಾಗಲಿಲ್ಲ, ಎಲ್ಲೋ ಕೇಳಿದ್ದೀನಿ, ಎಲ್ಲೋ ನೋಡಿದ್ದೀನಿ. ಆಮೇಲೆ ನಮ್ಮ ಹುಡುಗರ ಕೈಲಿ ತೆಗೆಸಿ ನೋಡೋ ಅಷ್ಟರಲ್ಲಿ ಬೇಕಾದಷ್ಟು ಜಾತಕ ನೋಡಿದ್ದೀವಿ ಬಿಡಿ.
ನೋಡಿ ಆದ್ರೂ ಸಿಂಪಲ್ ಆಗಿ ಒಂದು ಕವರ್ ಇಟ್ಕೊಂಡು ಬಸ್ ಹತ್ಕೊಂಡು ಬಂದ್ರು ಅಣ್ಣ. ಈ ಕಾರ್ಗಿರ್ಲೆಲ್ಲ ಓಡಾಡಲ್ವಾ ನೀವು? ಕಾರು ತಗೊಳ್ಳೋವಷ್ಟು ಇನ್ನೂ ತಗೋಬೋದು. ಹಾಂ ಈ ನಮ್ಗೆ ಹೆಂಗೆ ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಬುದ್ಧಿ ನಮ್ಮದು. ಇಲ್ಲ ಅಂದ್ರೆ ಬೇರೆಯವ್ರ ಮುಂದೆ ಕೈ ಚಾಚಬೇಕಾಯ್ತು. ಅದು ಒಂಥರ ನಿಜನೇ ಗುರುಜಿ. ಅದು ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿದ್ದು, ನಾವು ನಡೆದು ಬಂದ ದಾರಿ. ಸೊ ಎಲ್ಲ ಇವತ್ತೇನು ಕಾರ್ ತಗೊಳ್ಳೋದೇನು ದೊಡ್ಡ ವಿಚಾರ ಆಗಿಲ್ಲ. ಅದಕ್ಕೊಂದು ಡ್ರೈವರ್ ಬೇಕು. ಅವನ ಸೇವೆ ಮಾಡಿಕೊಂಡು ಇಲ್ಲಿಗೆ ಬಂದು ಇಲ್ಲಿ ಸಿನಿಮಾದಲ್ಲಿ ಸಂಭಾವನೆ ತಗೊಂಡು ಅವನಿಗೆ ಪೆಟ್ರೋಲ್ಗೆ ಇದಕ್ಕೆ ಎಲ್ಲ ಕೊಟ್ಬಿಟ್ಟು ಇದು ಫಸ್ಟ್ ಕ್ಲಾಸಾಗಿ ಏನು ಸ್ಕೂಟ್ರು ಕಾರು ಏತಕ್ಕೆ ಬೇಕು, KSRTC ವಾಹನವಿರಲು ಅನ್ನಂಗೆ ಹತ್ತು ಕೂತ್ಕೊಂಡ್ರೆ ಕೂತ್ಕೊಂಡ್ರೆ ಜಮ್ಮಂತ. ದೇವ್ರಣ್ಣೆ ನಮಗೆ ಸತ್ಯ ಹೇಳ್ಬೇಕು ಅಂದರೆ ಬೈಕಲ್ಲಿ ಕೂತ್ಕೊಂಡ್ರು ಭಯ ಆಗುತ್ತೆ, ಕಾರಲ್ಲಿ ಕೂತ್ಕೊಂಡ್ರು ಭಯ ಆಗುತ್ತೆ, ರೈಲಲ್ಲಿ ಬಸ್ಸಲ್ಲಿ ಕೂತ್ಕೊಂಡ್ರೆ ಭಯ ಆಗಲ್ಲ ಸರ್. ಒಂದು ನಿದ್ದೆ ಮಾಡ್ಕೊಂಡು ಫ್ಲೈಟಲ್ಲೂ ಕೂತಿದ್ದೀವಿ, ಓಕೆ. ಅಲ್ಲೂ ಒಂಚೂರು ಭಯ ಆಗ್ಬೋದೇನೋ, ನನಗೆ ಭಯ ಆಗಲಿಲ್ಲ. ಎಲ್ಲೋದ್ರಿ? ಯಾವ ದೇಶಕ್ಕೆ ಹೋಗಿದ್ರಿ? ಯಾವ ದೇಶ ಅಲ್ಲ, ಬರೀ ಮುಂಬೈ ಇಲ್ಲಿಗೆ ಒಂದು 3-4 ಸಲ ತಿರ್ಗಾಡಿದ್ವಿ. ಬಾಂಬೆಗೆ? ಅದೇ ನಿಮ್ಮ ರಿಲೇಟಿವ್ಸ್ ಇದಾರೆ? ಇಲ್ಲ, ಕಾರ್ಯಕ್ರಮಕ್ಕೋಸ್ಕರ. ರಿಲೇಟಿವ್ ಇರುವಾಗ ಟ್ರೈನಲ್ಲಿ ಹೋಗಿ ಅಲ್ಲಿ ಹೋಟ್ಲ್ ಕೆಲಸ ಮಾಡ್ತಿದ್ವಿ. ಆಮೇಲೆ ಹೋಗೇ ಇಲ್ವಾ ಅದಕ್ಕೆ? ಆಮೇಲೆ ಹೋಗಿದ್ದೀವಿ, ಈ ಹೋದ ವರ್ಷನೂ ಹೋಗಿದ್ದೆ. ಬಟ್ ಬೇರೆ ಭಾಷೆಯಲ್ಲಿ ಯಾರು ಕರೀಲ್ವಣ ನಿಮ್ಮನ್ನ? ಗುರುಜಿ ನಮ್ಮ ಅರ್ಜುನ್ ಸರ್ಜಾರ್ ಅಣ್ಣವರು, ಕಿಶೋರ್ ಸರ್ಜಾ, ಹೌದು, ಅವರು ಭಾಳ ನನಗೆ ಪ್ರೀತಿಯ ನಿರ್ದೇಶಕರು. ನನ್ನ ಯಾವಾಗಲೂ ಜೊತೆ ಕುಂಟಿಸ್ಕೊಳ್ಳೋರು. ನಾನು ತಮ್ಮನಿಗೆ ಹೇಳ್ತೀನಿ, ನೀನು ತಮಿಳ್ನಾಡು ನಡಿ, ತಮಿಳು ಸಿನಿಮಾ ಮಾಡು ಅನ್ನೋ. ಬ್ಯಾಡಿ ಗುರುಜಿ, ನಾನು ಕನ್ನಡವೇ ಸಾಕು, ತಮಿಳು ನನಗೆ ಬರಲ್ಲ, ಭಾಷೆ ಬರಲ್ಲ. ಇನ್ನೊಂದು ವಿಚಾರ ಹೇಳ್ತೀನಿ, ಆಯಾ ಭಾಷೆಯ ಕಲಾವಿದರೇ ಆಗಬೇಕು ಕಾಮಿಡಿ ಪಾತ್ರ ಮಾಡೋಕ್ಕೆ. ಈಗ ನೀವು ಇವ್ರನ್ನ ವಡಿವೇಲ್ ಕರ್ಕೊಂಬಂದು ಇಲ್ಲಿ ಮಾಡಿಸಿ ದೇವ್ರಣ್ಣ ಗಿಟ್ಟಲ್ಲ. ಹಂಗೆ ಇವ್ರೋಗಿ ಅಲ್ಲಿ ಮಾಡಲಿ ಗಿಟ್ಟಲ್ಲ. ಹೀರೋಗಳದ್ದು ನಡೀತದೆ. ಹೀರೋಗಳು ಇಲ್ಲಿ ಹೀರೋ, ಅಲ್ಲಿ ಹೀರೋ ಆಗ್ಬೋದು, ಅಲ್ಲಿ ಹೀರೋ, ನಡೆಯಲ್ಲ, ಕಾಮಿಡಿ ನಡೆಯಲ್ಲ. ಈಗ ಅಲ್ಲಿ ಬ್ರಹ್ಮಾನಂದಂ ತೆಲುಗು ಮಾಡಿದ್ರು ನಡೆಯುತ್ತೆ, ಬ್ರಹ್ಮಾನಂದ್ ಕನ್ನಡದಲ್ಲಿ ಮಾಡಿದ್ರು, ದೇವ್ರಣ್ಣೆ ಗಿಟ್ಟಿಲ್ಲ, ಗಿಟ್ಟಲ್ಲ. ಯಾಕೆಂದ್ರೆ ಒಂದೊಂದು ಹೇಳೇನೂ ಇರುತ್ತೆ, ಅಷ್ಟು ಬಲವಾಗಿದೆ ಇದು. ಹೀರೋ ಬೇಕಾದ್ರೆ ಯಾವ ಭಾಷೆಲಾರು ಹೀರೋ ಆಗ್ಬೋದು, ಯಾವ ಭಾಷೆಲಾರು ಹೀರೋಯಿನ್ ಆಗ್ಬೋದು. ಕಾಮಿಡಿ ನಟರು ಯಾರೇ ಆಗಿರಲಿ, ಎಂತೆ ಆಗಿರಲಿ, ಆಯಾ ಭಾಷಾ ನಟನೇ ಆಗಬೇಕು ಜನ ಒಪ್ಕೊಳ್ಳೋಕ್ಕೆ. ಯಾಕೆಂದರೆ ಒಂದೊಂದು ಎಳೆ ಇರುತ್ತೆ ಗುರುಜಿ, ಆ ಎಳೆ ಆ ನಟರು ಬಿಡ್ಸೋಕ್ಕಾಗಲ್ಲ. ಇಲ್ಲಿ ಮಾಡೋರೆ ನಾನು ನೋಡಿದ್ದೀನಿ, ಬೇಕು ಅಂತ ನೋಡಿದ್ದೀನಿ. ಬ್ರಹ್ಮಾನಂದ ಮಾಡಿರೋದನ್ನ ನೋಡಬೇಕು ಅಂತ ನೋಡಿದ್ದೀನಿ. ದೇವ್ರಾಣೆ ಗಿಟ್ಟಿಲ್ಲ. ಇವತ್ತು ಅವರು ಅಲ್ಲಿ ಗಿಟ್ತಾವ್ರೆ. ಇಷ್ಟು ವಯಸ್ಸಾದ್ರು ಇಷ್ಟು ದೊಡ್ಡ ದೊಡ್ಡ ನಟರು ಬಂದ್ರು ಅವ್ರು ಇವತ್ತು ಗಿಟ್ತಾವ್ರೆ. ಅದು ಸಂತೋಷ ವಿಚಾರ. ವಡಿವೇಲ್ನ ನನಗೆ ಈಗ 3 ದಿವಸದಲ್ಲಿ ಕನಸಿನಲ್ಲಿ ಬಂದಿದ್ದ ಸರ್. ಅದಕ್ಕೆ ಮುಂಚೆ ಸುಮಾರು ಸಲ ಬಂದವನೇ. ಅವರೆಲ್ಲ ಕನ್ಸಲ್ ಬರ್ತಾರ ನಿಮಗೆ? ಭಗವಂತ ನಾಣೆ, ನಾನು ಆ ಕಾಮಿಡಿ ಅಂದರೆ ಅಷ್ಟು ಪ್ರೀತಿಸ್ತೀವಿ, ಭಗವಂತ ನಾಣೆ ಪ್ರೀತಿಸ್ತೀವಿ. ನಾನು ಸಿನಿಮಾಕ್ಕೆ ಹೋಗ್ಬೇಕಾದ್ರೆ ಯಾರ್ಯಾರು ಅವರೇ ಕಾಮಿಡಿ ಆಕ್ಟರ್ಸ್ ಅಂತ ಕೇಳಿವೆ ನಾನು. ಅವಾಗ ಮುಸುರಿ ಅವರೇ, ದಿನೇಶ್ ಅವರೇ, NS ರಾವ್ ಅವರೇ, ನರಸಿಂಹರಾಜ್ ಅವರೇ ಅಂತ ಅನ್ನೋರು. ಹಂಗಿದ್ರೆ ಒಂದು ಮಜಾ ಇರುತ್ತೆ ಅಂತ ಸಿನಿಮಾಕ್ಕೆ ಹೋಗೋವು. ಹೀರೋ ಯಾರು ಇಲ್ಲಿ, ಕಾಮಿಡಿ ಆಕ್ಟರ್ ಹೀರೋಗಳ್ನು ಕೇಳವು, ಇವ್ರನ್ನೂ ಕೇಳಿವೆ ನಾನು. ಇವ್ರನ್ನ ಬಿಡ್ತಿರ್ಲಿಲ್ಲ. ಆಮೇಲೆ ನಾನು ಹೀರೋ ಆಗಬೇಕು ಅಂತ ಬಂದವನಲ್ಲ, ಇದಾಗಬೇಕು ಅಂತಲೇ ಬಂದವನು. ಹೆಚ್ಚು ಕಮ್ಮಿ ಅದಾಯಿತು ಅಷ್ಟೇ. ಯಾವ್ದಾದ್ರು ಇಷ್ಟು ವರ್ಷ ಆಯಿತು ಈ ಇಂಡಸ್ಟ್ರಿಲಿ ಇದೊಂದೇನೋ ಮಾಡಬೇಕು ಉಳ್ಕೊಂಬಿಟ್ಟೈತೆ ಅಂತ ಏನಾದ್ರು ಇದೆಯಣ್ಣ? ಇಲ್ಲ ಗುರುಗಳೇ, ಪಾತ್ರ ಮಾಡ್ತಾನೆ ಇರಬೇಕು ಅನ್ನೋದೈತೆ. ಅದು ಮಾಡಬೇಕಾಯ್ತು ಅನ್ನೋದು ಉಳ್ಕೊಂಡ್ಬಿಡ್ತು. ಇಲ್ಲ 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 ಹಿಂಗೆ ಅದು ಇನ್ನೂ ಹೊಸ ಕಾಮಿಡಿಗಳನ್ನ ಕೊಡಬೇಕು, ಹೊಸ ಪ್ರಯತ್ನ ಮಾಡಬೇಕು ಅನ್ನೋದೈತೆ. ಹಸಿವಿದೆ ಅದಿದೆ. ಅದು ಉಳ್ಕೊಂಬಿಡ್ತಲ್ಲ, ಕೊರಗಿಲ್ಲ, ಅದಿಲ್ಲ. ಅದೆಲ್ಲ ಏನು ಅಂದ್ಕೊಂಡಿದ್ದೋ ಅಂದ್ರೆ ನಮ್ಮ ಚಿಕ್ಕದಾಗಿ ಕೇಳ್ಕೊಂಡಿದ್ದು, ಯಾವುದನ್ನೂ ದೊಡ್ಡದಾಗಿ ಕೇಳ್ಕೊಂಡಿರಲ್ಲ ನಾವು. ಭಗವಂತನ ಇಷ್ಟು ಐಶ್ವರ್ಯ ನಮ್ಗೆ ಇವತ್ತು ಇಷ್ಟು ಕೊಟ್ಟವನಲ್ಲ, ಇದಕ್ಕಿಂತ ಇನ್ನೂ ಕಮ್ಮಿ ಕೇಳ್ಕೊಂಡಿದ್ದೆ ನಾನು. ಅಂದರೆ ನಾನು ಹೇಳ್ತೀನಿ, ಭಗವಂತ ನಾನು ಕೇಳ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಟ್ಟವನೇ ಅಂತ ಹೇಳ್ಕೊತೀನಿ. ಹಂಗಾರೆ ಏನು ಸಖತ್ತಾಗಿ ಮಾಡಿರ್ಬೇಕು ಅಂತ ಅವ್ರು ಅನ್ಕೋತಾರೆ. ಇಲ್ಲ, ನಾನು ಮೀಡಿಯಮ್ಮಾಗಿ ಕೇಳ್ಕೊಂಡಿದ್ದೆ, ಅದಕ್ಕಿಂತ ಜಾಸ್ತಿ ಕೊಟ್ಟವನಲ್ಲ. ನೋಡಿ, ನಿಮ್ಮ ಎಷ್ಟೇ ಬೆಳೆದ್ರೂ ನಿಮ್ಮ ಭಾಷೆ ಬದಲಾಗಲ್ಲ. ನಿಮ್ಮ ಮುಗ್ಧತನದ ಮಾತು ಮತ್ತು ಇದು ಇದ್ದಿದ್ದಂಗೆ ಏನು ಅನ್ನಿಸ್ತು ಒಳಗಡೆ ಅದನ್ನು ಹೇಳ್ತೀರಾ ನೀವು.
ಏನೂ ತಲೆ ಕೆಡಿಸ್ಕೊಳ್ಳಲ್ಲ ಅನ್ಸುತ್ತೀವಲ್ಲ. ಈಗ ನಾನು ಅನ್ಕೋತಾ ಇದ್ದೀನಿ, ನಾನೇ ಪೂರ್ತಿ ಜಾಸ್ತಿ ಹೇಳ್ಬಿಟ್ನೇನೋ, ತಾವೇನು ಕೇಳಲೇ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಇದು ನಿಮ್ ಕತೆ, ಹರಿ ಕತೆ, ನಿಮ್ ಕತೆ. ಸೊ ಹಾಗಾಗಿ ನನ್ ಕತೆ ಅಲ್ಲ ಇದು. ಹೌದ್ರಾ? ನಿಮ್ದೇ ದೊಡ್ಡ ಕತೆ. ಹೆಂಗ್ ಗೊತ್ತಣ್ಣ, ಈಗ ನಿಮ್ಮನ್ನ ನಾವು ಬೆಳ್ಳಿ ತೆರೆ ಮೇಲೆ ನೋಡಿದೀವಿ, ಖುಷಿ ಪಟ್ಟಿದೀವಿ. ಅದು ನಿಮ್ ಬಗ್ಗೆ ಎಷ್ಟೋ ಜನ ಗೊತ್ತೇ ಇರಲ್ಲ. ಇವ್ರು ಹೆಂಗ್ ಬಂದ್ರು? ಈಗ ಇವತ್ತಿನ ಕಲಾವಿದರು ಬರ್ತಾರೆ, ಡೈರೆಕ್ಟಾಗಿ ಅವಕಾಶ ಸಿಗುತ್ತೆ, ಕೆಲವು ಸಿಗಲ್ಲ, ಒದ್ದಾಡ್ತಿರ್ತಾರೆ. ಬಟ್ ಅವ್ರಿಗೆ ಅದೊಂದು ಜರ್ನಿ ಗೊತ್ತಿರಲ್ಲ. ನಾವು ಕಲಾವಿದ ಎಂಜಾಯ್ ಮಾಡಿದ್ವಿ, ಯಾರೋ ಕಾಮಿಡಿ ಮಾಡೋರು ಎಲ್ಲರಿಗೂ. ಇವತ್ತು ಅವಕಾಶಗಳು ತುಂಬಾ ಇದೆ, ರಿಯಾಲಿಟಿ ಶೋಗಳಿವೆ, ಎಷ್ಟೊಂದಿದೆ. ಮೊದಲೆಲ್ಲ ಹಂಗೆ ಇರ್ಲಿಲ್ವಲ್ಲ. ಹೌದು ಸರ್, ಒಂದು ಕಾಣಿಸ್ಕೊಳ್ಳೋದು ಸಿನಿಮಾನೇ ಬೇಕಾಯ್ತು. ಹೇಳಿದ್ನಲ್ಲ, ಏನೇ ಆ ಸಿನಿಮಾ ಮಾಡಿದಲ್ದಲೆಯ ಪೇಮೆಂಟ್ ಬೇರೆ ಕೊಡಬೇಕಾ, ಪಾತ್ರ ಕೊಟ್ಟಿದ್ದಲ್ದಲೆಯ ಅನ್ನೋ ಕಾಲ ಇತ್ತು. ಇವತ್ತು ಎಂಥವ್ರಿಗೂ ಒಂದಷ್ಟು ಪೇಮೆಂಟ್ ಬಿದ್ದುಬಿಡುತ್ತೆ. ಕರೆಕ್ಟು. ಎಂಥವ್ರಿಗೂ ಚಿಕ್ಕದಕ್ಕೋ ದೊಡ್ಡದಕ್ಕೋ ಏನೋ ಒಂದಷ್ಟು ಬಿದ್ದುಬಿಡ್ತದೆ. ಅವತ್ತು ಹಂಗಲ್ಲ. ದೊಡ್ಡ ದೊಡ್ಡ ನಟರು ತುಂಬ ಕಷ್ಟಪಟ್ಟಿದ್ದಾರೆ ಸರ್. ದೊಡ್ಡ ದೊಡ್ಡ ನಟರು ತುಂಬ ಕಷ್ಟಪಟ್ಟಿದ್ದಾರೆ, ಹೀರೋಗಳು ತುಂಬ ಕಷ್ಟಪಟ್ಟಿದ್ದಾರೆ ಅವತ್ತು. ಓ, ನಿಮ್ಮ ಕಣ್ಣೆದ್ರು ನೋಡಿರ್ತೀರ ನೀವು? ನೋಡಿದ್ದೀವಿ ಸರ್, ನೋಡಿದ್ದೀವಿ. ಯಾರ್ಯಾರಣ ಆ ಥರ? ಸಾರ್, ಅಯ್ಯೋ ತುಂಬ ಜನ ಸರ್, ತುಂಬ ಜನ. ಈ ಏನು ಇವತ್ತಿನ ಏನು ಈ ದುಡ್ಡನ್ನ ಅಪೇಕ್ಷೆ ಇರಲಿಲ್ಲ ಅವ್ರಿಗೆ. ಹೀರೋಗಳಿಗೂ ಇರಲಿಲ್ಲ ಸರ್. ಆ ಪಾತ್ರ ಚೆನ್ನಾಗಿ ಮಾಡಬೇಕು, ಅದು ಮಾಡಬೇಕು, ಹೆಸರು ಬರಬೇಕು. ಹೆಸರು. ಆ ಕಾಲದಲ್ಲಿ ತುಂಬ ತಮಗೆ ಗೊತ್ತಿದೆ, ಪೇಮೆಂಟ್ ಎಲ್ಲ ಕಮ್ಮಿ, ಹೀರೋಗಳಿಗೆ ಕಮ್ಮಿ ಅಂದರೆ ನಮ್ಮಂಥ ಸಣ್ಣ ಪುಟ್ಟ ಪಾತ್ರದವ್ರಿಗೆ ಹೆಂಗಿರುತ್ತೆ, ಹಂಗಿದ್ದಿದ್ದ ಕಾಲ. ಪ್ರತಿಯೊಬ್ಬರು ಶ್ರಮ ಹಾಕೋರು ಸರ್. ಅದನ್ನೇ ನಾನು ಕೇಳ್ಕೊತಾ ಇರೋದು. ಇಲ್ಲಿ ಯಾರೋ ಪಾಪ ಈಗ ದುಡ್ಡಿರೋರು ಬಂದು ತುಂಬ ಜನ ನಿರ್ಮಾಪಕರು ಬಂದವ್ರೆ. ನಿರ್ಮಾಪಕರ ಸಂಖ್ಯೆ ಕಮ್ಮಿ ಆಗಿಲ್ಲ. ಇಲ್ಲಿ ಚೆನ್ನಾಗಿ ಖಾರ ಅರೆದು ಸಾಂಬಾರು ಮಾಡೋನು ಒಳ್ಳೆ ಬಟ್ಟ ಬೇಕು.